ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಂದಿರುವಂಥದ್ದು ಕರ್ನಾಟಕದ ಶಾರದಾಂಬೆಯ ಶೃಂಗೇರಿಯಲ್ಲಿರುವ ಸನ್ನಿಧಿ. ವಿದ್ಯಾಶಂಕರ ದೇವಾಲಯ ಹಾಗೂ ಶೃಂಗೇರಿ ಶಾರದಾಂಬೆ ದೇವಾಲಯಕ್ಕೆ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿದೆ ವಿದ್ಯಾಶಂಕರ ದೇವಾಲಯ, ಹಾಗೂ ಇದು ಶಾರದಾಂಬ ಸನ್ನಿಧಿ. ಓಕೆ, ಸೊ ಇದು ಏನಂತ ಹೇಳಿದರೆ, ಇದು ಈ ವಿದ್ಯಾಶಂಕರ ದೇವಾಲಯ ಏನಿದೆ, ಇದು 1338ರ ಸುಮಾರಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ. ಶಿವನಿಗೆ ಸಮರ್ಪಿತವಾದ 14ನೇ ಶತಮಾನದ ವಾಸ್ತುಶಿಲ್ಪದ ಅದ್ಭುತವಾಗಿದೆ ಇದು. ಇದು ಹೊಯ್ಸಳ ಹಾಗೂ ದ್ರಾವಿಡ ಶೈಲಿಗಳನ್ನು ಅಂದರೆ ಆ ಶೈಲಿಗಳನ್ನು ಹೋಲುತ್ತದೆ ಇದು. ಮತ್ತು ಇದು ಸೌರ ಗಡಿಯಾರವಾಗಿ ಕಾರ್ಯನಿರ್ವಹಿಸುವ 12 ರಾಶಿ ಚಕ್ರಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ. ಓಕೆ, ಪ್ರತಿ ತಿಂಗಳು ಸೂರ್ಯನ ಬೆಳಕು ಅನುಗುಣವಾಗಿ ಸ್ತಂಭಗಳಿಗೆ ಹೊಡೆಯುತ್ತದೆ. ಇದು ಈ ದೇವಸ್ಥಾನ ಏನಿದೆ ವಿದ್ಯಾಶಂಕರ ದೇವಸ್ಥಾನದ ಬಗ್ಗೆ. ಇದು ಚಿಕ್ಕಮಗಳೂರು ಜಿಲ್ಲೆ, ಕರ್ನಾಟಕದ ತುಂಗಾ ತೀರದ ದಡದಲ್ಲಿದೆ ಹಾಗೂ ಶಾರದಾ ಪೀಠದ ಭಾಗದಲ್ಲಿದೆ. ಇಲ್ಲಿ ನಿಮಗೆ ವಾಸ್ತುಶಿಲ್ಪಗಳನ್ನು ನೋಡ್ಬೋದು. ತುಂಬ ಕಲ್ಲಿನಲ್ಲಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ. ಇದರಲ್ಲಿ ಪುರಾಣ ದೃಶ್ಯಗಳು ಮತ್ತು ಉಬ್ಬು ಶಿಲ್ಪ ಚಿತ್ರಗಳನ್ನೆಲ್ಲ ಒಳಗೊಂಡಿದೆ. ಇಲ್ಲಿ ಪ್ರಾಣಿಗಳದ್ದು ಎಲ್ಲ, ಈ ಪುರಾಣಗಳಲ್ಲಿ ಬರುವಂಥದ್ದೆಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ. ನಿಮಗೆ ನೀವು ಅಲ್ಲಿ ವಿಸಿಟ್ ಮಾಡಿ ನಿಮಗೆ ಪ್ರಾಪರ್ಲಿ ಕರೆಕ್ಟಾಗಿ ಕಾಣುತ್ತೆ. ಶಿಲ್ಪ ಕೆತ್ತನೆಗಳನ್ನೆಲ್ಲ ಪ್ರಾಪರ್ಲಿ ನೋಡ್ಬೋದು. ದೇವಸ್ಥಾನದ ಒಳಗಡೆ ತುಂಬ ಜಾಗ ಇಲ್ಲ. ಇದು ಅಲ್ಲಿರುವಂತಹ ನಮ್ಮ ತುಂಗಾ ನದಿ. ಇಲ್ಲಿ ಮೀನುಗಳನ್ನು ನೀವು ನೋಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ನಮ್ಮ ವಿದ್ಯಾಶಂಕರ ದೇವಾಲಯದ ಅಪೋಸಿಟ್ ಸೈಡಲ್ಲಿರುವಂಥದ್ದು. ಅಪೋಸಿಟಲ್ಲಿ ಕಾಣ್ತಿದೆ, ಅಲ್ಲಿರುವಂಥ ಪ್ರದೇಶ. ಅಲ್ಲಿ ನೋಡಿ, ನಿಮಗೆ ಮೀನುಗಳೆಲ್ಲ ಕಾಣ್ತಾ ಇದೆ. ನೋಡಲಿಕ್ಕೆ ಚೆಂದ ಇದೆ. ಇನ್ನು ಈ ವಿದ್ಯಾಶಂಕರ ದೇವಾಲಯದ ಬಗ್ಗೆ ಹೇಳೋದಾದರೆ, ಇದು ಮುಖ್ಯ ಮಂಟಪವು ರಾಶಿಚಕ್ರ ಚಿಹ್ನೆಗಳಿಂದ ಗುರುತಿಸಲಾದ 12 ಸ್ತಂಭಗಳನ್ನು ಹೊಂದಿದೆ. ಅಂದರೆ ಸೌರ ಮಾಸದಲ್ಲಿ ಸೂರ್ಯನ ಸ್ಥಾನಕ್ಕೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಇದು ವೈಜ್ಞಾನಿಕ ನಿಖರತೆ ಮತ್ತು ಪ್ರತಿಮಾಶಾಸ್ತ್ರವನ್ನು ಸಂಯೋಜಿಸುವ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಇದು ಆ್ಯಕ್ಚುಲಿ ನೀವೇನು ಇಲ್ಲಿ ನೋಡ್ತಿದ್ದೀರಿ, ಇದು ಇನ್ನೊಂದು ಕಡೆ ಹೋಗ್ಲಿಕ್ಕಾಗತ್ತೆ. ಇದು ನಾವೀಗ ಬರ್ತಿರುವಂಥದ್ದು ತುಂಗಾ ನದಿಗೆ. ಇಲ್ಲಿ ಏನಿದೆ, ಒಂದು ಕಪ್ಪೆಗೆ ಹಾವು ಆಶ್ರಯ ಕೊಟ್ಟು ಕಾಪಾಡಿರೋ ಒಂದು ಸ್ಥಳ ಇದೆ. ಬಟ್ ಈಗೇನಂತ ಹೇಳಿದ್ರೆ, ಅದನ್ನು ಗುಡಿ ಥರ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಮೊದಲದು ಪ್ರಾಪರ್ಲಿ ವಿಸಿಬಲ್ ಇತ್ತು. ಈಗ ಸ್ವಲ್ಪ ಧೂಳೆಲ್ಲ ಕೂತ್ಕೊಂಡು ಅಷ್ಟು ವಿಸಿಬಲ್ ಇಲ್ಲ. ಆ್ಯಕ್ಚುಲಿ ನಾವೀಗ ಏನು ಇಷ್ಟವರೆಗೆ ಮಾತಾಡಿದ್ದೇವೆ ವಿದ್ಯಾಶಂಕರ ದೇವಾಲಯ, ಇದು ಈ ಸೂರ್ಯನನ್ನು ಅನುಸರಿಸುವ ದೇವಾಲಯ ಅಂತ ಕರೆಯಲಾಗುತ್ತೆ. ಯಾಕಂದರೆ ಅದರಲ್ಲಿ ಖಗೋಳ ಮತ್ತು ಗಣಿತ ಶಾಸ್ತ್ರದ ಬಗ್ಗೆ ತುಂಬ ಮಾಹಿತಿ ಉಂಟು ಅದರಲ್ಲಿ. ಇದು ಇಲ್ಲಿಯ ತುಂಗಾ ನದಿಗೆ ಬರುವಂಥ ದಾರಿ. ಸೊ ಇಲ್ಲೇನೋ ಹೆಜ್ಜೆ ಗುರುತುಗಳೆಲ್ಲ ಉಂಟು. ಬರ್ಲಿಲ್ಲ, ಅಲ್ಲೇ ಕೂತಿತ್ತು ನೋಡ. ಪುರಿ ತಿಂತ ಇಲ್ಲ, ಬಿಸ್ಕೆಟ್ ಮಾತ್ರ. ನೋಡುತ್ತೆ ಆಗ್ತಾವ್ರಲ್ಲ, ತಿಂತಾಯ್ತಲ್ಲ. ಬಿಸ್ಕೆಟ್ ಎಲ್ಲ ನೀನೇ ತಿಂದಿರ, ತಗೋಬೇಕಿಲ್ವಾ? ಇದನ್ನೇ ಮಾಡ್ತಾರ ನೋಡಿ, ಏನು ಸೈಜ್ ಇಲ್ಲ.